ಟೀಮ್ ಇಂಡಿಯಾದ ಮಾಜಿ ಮುಖ್ಯ ಕೋಚ್ ಮತ್ತು ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಈಗ ಹೊಸ ತಂಡದ ಮಾಲೀಕರಾಗಿದ್ದಾರೆ. ಅವರು ಟಿ20 ತಂಡವನ್ನು ಖರೀದಿಸಿದ್ದು, ಅದರ ನಾಯಕತ್ವ ದೊಡ್ಡ ಆಟಗಾರನಿಗೆ ನೇಮಕ ಮಾಡಿದ್ದಾರೆ. ಹೌದು, ಕೋಚಿಂಗ್ ಮತ್ತು ಮೆಂಟರ್ಶಿಪ್ ಜಗತ್ತಿನಿಂದ ಹೊರಬಂದ ಈಗ ರಾಹುಲ್ ದ್ರಾವಿಡ್ ಮಾಲೀಕರಾಗಿ ಪಾತ್ರಕ್ಕೆ ಕಾಲಿಟ್ಟಿದ್ದಾರೆ. ಇತ್ತೀಚೆಗೆ ಅವರು ಒಂದು ತಂಡವನ್ನು ಖರೀದಿಸಿದ್ದಾರೆ. ಈಗ ಟಿ20 ಲೀಗ್ನಲ್ಲಿ ರಾಹುಲ್ ದ್ರಾವಿಡ್ ಅವರ ತಂಡವು ಆಡುತ್ತಿರುವುದು ಕಾಣಿಸಲಿದೆ. ಯುರೋಪಿನಲ್ಲಿ ಹೊಸ ಲೀಗ್ ಆರಂಭವಾಗಿದ್ದು, ಅದರ ಹೆಸರು ಯುರೋಪಿಯನ್ ಟಿ20 ಪ್ರೀಮಿಯರ್ ಲೀಗ್ ಅಥವಾ ETPL. ಈ ಲೀಗಿನಲ್ಲಿ ಅನೇಕ ದೊಡ್ಡ ವ್ಯಕ್ತಿತ್ವಗಳು ಭಾಗವಹಿಸುತ್ತಾರೆ. ಬಾಲಿವುಡ್ನ ತಾರೆಯರಿಂದ ಹಿಡಿದು ಅಂತಾರಾಷ್ಟ್ರೀಯ ಕ್ರಿಕೆಟಿಗರವರೆಗೂ ಎಲ್ಲರೂ ಇದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಏಕೆಂದರೆ ಇದು ಯುರೋಪಿಯನ್ನ ಮೊದಲ ICC ಮಾನ್ಯತೆ ಪಡೆದ ಫ್ರಾಂಚೈಸಿ ಟಿ20 ಲೀಗ್ ಆಗಿದೆ. ರಾಹುಲ್ ದ್ರಾವಿಡ್ ಈ ITPLನಲ್ಲಿ ಹೊಸ ತಂಡವನ್ನು ಖರೀದಿಸಿದ್ದಾರೆ. ಈಗ ಅವರನ್ನು ಡುಬ್ಲಿನ್ ಗಾರ್ಡೆನ್ಸ್ ತಂಡದ ಮಾಲೀಕರಾಗಿ ಕಾಣಬಹುದು. ರವಿಚಂದ್ರನ್ ಅಶ್ವಿನ್ ಅವರನ್ನು ಡಬ್ಲಿನ್ ಗಾರ್ಡೆನ್ಸ್ ತಂಡದ ನಾಯಕನಾಗಿ ಮಾಡಲಾಗಿದೆ. 2020-2022ರಲ್ಲಿ 6 ಫ್ರಾಂಚೈಸಿಗಳೊಂದಿಗೆ ಈ ಲೀಗ್ನ ಆರಂಭಿಸಲಾಗಿದೆ. ಅಭಿಷೇಕ್ ಬಚ್ಚನ್ ಕೂಡ ಇದ್ದಾರೆ. ಇದರ ಜೊತೆಗೆ ಕ್ರಿಸ್ ಗೇಲ್, ಜಾಂಟಿ ರಾಡ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಫ್ಯಾಬ್ ಡು ಪ್ಲೆಸಿಸ್ ಕೂಡ ಈ ಲೀಗ್ನ ಭಾಗವಾಗಿದ್ದಾರೆ. ಕ್ರಿಕೆಟ್ ಐರ್ಲೆಂಡ್, ಕ್ರಿಕೆಟ್ ಸ್ಕಾಟ್ಲೆಂಡ್ ಮತ್ತು ರಾಯಲ್ ಡಚ್ ಕ್ರಿಕೆಟ್ ಅಸೋಸಿಯೇಷನ್ ಈ ಲೀಗ್ಗೆ ಬೆಂಬಲ ನೀಡುತ್ತಿದೆ. ಜೊತೆಗೆ ICCಯಿಂದಲೂ ಕೂಡ ಈ ಲೀಗ್ ಮಾನ್ಯತೆ ದೊರೆತಿದೆ. ಇದರಿಂದ ಹೊರತಾಗಿ ಮಿಚೆಲ್ ಮಾರ್ಷ್, ಟಿಮ್ ಡೇವಿಡ್, ಮಿಚೆಲ್ ಸ್ಯಾಂಟ್ನರ್ ಮತ್ತು ಲಿವೆಮ್ ಲಿವಿಂಗ್ಸ್ಟೋನ್ ಕೂಡ ಆಟಗಾರರಾಗಿ ಈ ಲೀಗ್ನಲ್ಲಿ ಭಾಗವಹಿಸುತ್ತಾರೆ. ಒಮ್ಮೆ IPLನಲ್ಲಿ ನಾಯಕತ್ವ ವಹಿಸಿದ್ದ ಭಾರತ ತಂಡದ ನಾಯಕನಾಗಿ, ನಂತರ ಭಾರತದ ಮುಖ್ಯ ಕೋಚ್ ಆಗಿದ್ದ ಮತ್ತು IPLನ ಮೆಂಟರ್ ಆಗಿದ್ದ ರಾಹುಲ್ ದ್ರಾವಿಡ್ ಈಗ ಮಾಲೀಕರಾಗಿದ್ದಾರೆ. ಯುರೋಪಿನ ಟಿ20 ಪ್ರೀಮಿಯರ್ ಲೀಗ್ನ ಮೂಲಕ ಅವರು ತಮ್ಮ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಈ ಲೀಗ್ನಲ್ಲಿ ಒಟ್ಟು 6 ಫ್ರಾಂಚೈಸಿಗಳಿದ್ದಾವೆ. ಡುಬ್ಲಿನ್ ಗಾರ್ಡೆನ್ಸ್ ತಂಡದ ಮಾಲೀಕರು ರಾಹುಲ್ ದ್ರಾವಿಡ್ ಹಾಗೂ ತಂಡದ ನಾಯಕನಾಗಿ ರವಿಚಂದ್ರನ್ ಅಶ್ವಿನ್. ಈಗ ರಾಹುಲ್ ದ್ರಾವಿಡ್ ಡಬ್ಲಿನ್ ಗಾರ್ಡೆನ್ಸ್ ತಂಡದ ಮಾಲೀಕರು, ಅದರ ನಾಯಕರಾಗಿ ಅಶ್ವಿನ್. ಈ ಚುರುಕು ಬುದ್ಧಿ ಮತ್ತು ರಾಹುಲ್ ದ್ರಾವಿಡ್ ಅವರ ತಂತ್ರಗಳು ಸೇರಿ ಈ ಫ್ರಾಂಚೈಸಿ ಲೀಗ್ನಲ್ಲಿ ಯಾವ ರೀತಿ ಅದ್ಭುತ ಮಾಡುತ್ತಾರೆ ಎಂದು ನೋಡಬೇಕು. ಯುರೋಪಿಯನ್ ಟಿ20 ಪ್ರೀಮಿಯರ್ ಲೀಗ್ನಲ್ಲಿ ಇದೇ ವರ್ಷ 6 ತಂಡಗಳೊಂದಿಗೆ ಆರಂಭವಾಗಲಿದೆ. ಈಗ ರಾಹುಲ್ ದ್ರಾವಿಡ್ ಹಾಗೂ ರವಿಚಂದ್ರನ್ ಅವರ ಮೋಡಿ ಹಾಗೂ ತಂತ್ರಜ್ಞಾನ, ಚುರುಕು ಬುದ್ಧಿ ಯಾವ ರೀತಿ ಈ ಸೀಸನ್ನ ಅವರು ಚೆನ್ನಾಗಿ